ಈ ಮೊದಲು ಬೆಂಗಳೂರಿನ ಆರೋಗ್ಯ ಸೇವೆ ಕೂಡ ರಾಜ್ಯ ಆರೋಗ್ಯ ಇಲಾಖೆಯ ಅಡಿಯಲ್ಲೇ ಒದಗಿಸಬೇಕಾಗಿತ್ತು. ಆದರೆ ಈಗ ಜನರಿಗೆ ಮತ್ತಷ್ಟು ಗುಣಮಟ್ಟದ ಆರೋಗ್ಯ ಸೇವೆಯ ದೃಷ್ಟಿಯಿಂದ ಸರ್ಕಾರ ಬಜೆಟ್ನಲ್ಲಿ ಬೆಂಗಳೂರು ಹೆಲ್ತ್ ಸಿಸ್ಟಮ್ ಯೋಜನೆ ಘೋಷಿಸಿದೆ. ಈ ಯೋಜನೆ ಹೇಗಿರುತ್ತೆ ನೋಡಿ. ರಾಜಧಾನಿ ಬೆಂಗಳೂರಿಗೆ ಪ್ರತ್ಯೇಕ ಆರೋಗ್ಯ ಇಲಾಖೆ. ಹಂಚಿ ಹೋಗಿರೋ ಸೇವೆಗಳು ಇನ್ಮುಂದೆ ಒಂದೇ ಸೂರಿನಡಿ. ರಾಜಧಾನಿಯ ಆರೋಗ್ಯ ಸೇವೆಯಲ್ಲಿ ಉಂಟಾಗ್ತಾ ಇರುವ ಗೊಂದಲ ನಿವಾರಣೆಗಾಗಿ ಬೆಂಗಳೂರು ಹೆಲ್ತ್ ಸಿಸ್ಟಮ್ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ನೂತನ ವ್ಯವಸ್ಥೆ ರಾಜ್ಯ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಬೆಂಗಳೂರಲ್ಲಿ ಸದ್ಯ ಬಿಬಿಎಂಪಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸುಪರ್ದಿಯಲ್ಲಿರುವ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಇವೆಲ್ಲ ರಾಜ್ಯ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಸಾಮಾನ್ಯ ಜನರಿಗೆ ಸಮರ್ಪಕವಾಗಿ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ದಿನದಿಂದ ದಿನಕ್ಕೆ ಬೆಳೀತಾ ಇರುವ ಬೆಂಗಳೂರನ್ನ ಗಮನದಲ್ಲಿಟ್ಟುಕೊಂಡು ಬೆಂಗಳೂರಿಗೆ ಸೀಮಿತವಾಗುವಂತೆ ಪ್ರತ್ಯೇಕ ಹೆಲ್ತ್ ಕಮಿಷನರೇಟ್ ಅನ್ನು ಸ್ಥಾಪಿಸಲು ಸಿದ್ಧತೆ ಶುರುವಾಗಿದೆ. ಇನ್ನು ಆರೋಗ್ಯಕ್ಕಾಗಿ ಹೊಸ ಕಮಿಷನರೇಟ್ ಸ್ಥಾಪಿಸಿ ಆರೋಗ್ಯ ವಿಭಾಗದ ಆಯುಕ್ತರನ್ನೇ ನಿರ್ದೇಶಕರನ್ನಾಗಿ ಮಾಡಲಾಗುತ್ತೆ ಅಂತ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಬೆಂಗಳೂರು ಹೆಲ್ತ್ ಸಿಸ್ಟಮ್ ನೋಡ್ಕೊಳ್ಳಕ್ಕೆ ಒಬ್ಬ ಹೆಲ್ತ್ ಕಮಿಷನರ್, IAS ಆಫೀಸರ್, ಐದರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅಥವಾ ಸೆಕ್ರೆಟರಿ ರ್ಯಾಂಕ್ ಪೋಸ್ಟ್ ಆಗ್ತಾರೆ. ಸೊ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ವ್ಯವಸ್ಥೆ ಮತ್ತು ಆರೋಗ್ಯ ಇಲಾಖೆದು ವ್ಯವಸ್ಥೆ ಮತ್ತು ಮೆಡಿಕಲ್ ಎಜುಕೇಷನ್ನಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳ ಅದಕ್ಕೆ ಸಮನ್ವಯ ಸಾಧಿಸಲಿಕ್ಕೆ ಈ ಹೆಲ್ತ್ ಕಮಿಷನರ್ಗೆ ಅಧಿಕಾರಗಳನ್ನು ನೀಡಲಾಗುವುದು ಅಂತ ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಸದ್ಯ ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರದ ESI ಆಸ್ಪತ್ರೆ ಸೇರಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಸ್ಪತ್ರೆಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಸ್ಪತ್ರೆಗಳು, ಬಿಬಿಎಂಪಿಗೆ ಸೇರಿದ ಆಸ್ಪತ್ರೆಗಳೂ ಇದೆ. ಇವೆಲ್ಲ ಬೇರೆ ಇಲಾಖೆ ಹಾಗೂ ಸಂಸ್ಥೆ ಅಧೀನಕ್ಕೆ ಸೇರಿದವಾಗಿವೆ. ಇನ್ನು ಮುಂದೆ ಇವೆಲ್ಲವನ್ನ ಒಂದೇ ಸೂರಿನಡಿ ತಂದು ಸೇವೆಯ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ಮುಂದಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.